ಆ ಏರಿಯಾದಲ್ಲಿ ಕಳೆದ 3 ತಿಂಗಳಿನಿಂದ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ವಾರಕ್ಕೊಮ್ಮೆ ನೀರು ಬಂದ್ರೂ ಅದನ್ನ ಕುಡಿಯೋದಿರ್ಲಿ, ಮುಟ್ಟೋದಕ್ಕೂ ಅಸಹ್ಯ ಅನ್ಸುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆ ಏರಿಯಾದ ಜನ ನೀರಿಲ್ಲದೆ ಪರಿತಪಿಸ್ತಿದ್ದಾರೆ. ಈ ಕೊಳಾಯಿಗಳು ನೀರಿನ ಸ್ಪರ್ಶ ಕಂಡು ಅದೆಷ್ಟು ತಿಂಗಳಾಯಿತು, ಈ ಬಿಂದಿಗೆಗಳು ಒಣಗಿ ಅದೆಷ್ಟು ವಾರವಾಯಿತು. ನೀರಿಲ್ಲದೆ ಕಳೆದ 3 ತಿಂಗಳಿನಿಂದಲೂ ಅನುಭವಿಸ್ತಾ ಇರುವ ಇವರ ಯಾತನೆ ಅಷ್ಟಿಷ್ಟಲ್ಲ. ಕಳೆದ 3 ತಿಂಗಳಿನಿಂದ ನೀರಿಗಾಗಿ ಜನರ ಪರದಾಟ. ಅಪರೂಪಕ್ಕೊಮ್ಮೆ ಜನರಿಗೆ ಕಲುಷಿತ ನೀರಿನ ಭಾಗ್ಯ. ಜೆಸಿ ರಸ್ತೆ ಸಮೀಪದ ಸುಧಾಮನಗರ, ವಿನೋಬನಗರದ ಜನರಿಗೆ ಜಲಸಂಕಷ್ಟ ಎದುರಾಗಿದೆ. ವಿನೋಬನಗರದಲ್ಲಿ ಜಲಮಂಡಳಿ ಮನೆ ಮನೆಗೆ ನಲ್ಲಿ ಕಲೆಕ್ಷನ್ ಕೊಟ್ಟಿದೆ. ಆದ್ರೆ ಕಳೆದ 3 ತಿಂಗಳಲ್ಲಿ ನಲ್ಲಿಗಳಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಅಪರೂಪಕ್ಕೆ ಬರುವ ನೀರು ಕೂಡ ಕೊಳಚೆ ನೀರು ಮಿಕ್ಸ್ ಆಗಿ ಕಲುಷಿತವಾಗಿದೆಯಂತೆ. ಜೆಸಿ ರಸ್ತೆ ಸುತ್ತಮುತ್ತ ಇರತಕ್ಕಂಥ ಸುಧಾಮನಗರ ಹಾಗೂ ವಿನೋಬನಗರ ಸುತ್ತಮುತ್ತ ನೀರಿಗಾಗಿ ಜನರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಆ ಒಂದು ಏರಿಯಾದಲ್ಲಿ ಇದ್ದೀನಿ. ಸದ್ಯ ಗಮನಿಸ್ತಾ ಇದ್ದೀರಾ, ಇಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮನೆಗಳೇನಿದೆ ಅಲ್ಲಿ ಆ ಡ್ರಮ್ಗಳಲ್ಲಿ ನೀರುಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆದರೆ ಬರುವಂಥ ನೀರು ಕೂಡ ಕೊಳಚೆ ಮಿಶ್ರಿತವಾಗಿ ಬರ್ತಾ ಇರುವಂಥದ್ದು ಈಗ ಜನರಿಗೆ ಸಮಸ್ಯೆಯನ್ನು ತಂದಿಟ್ಟಿದೆ. ಸದ್ಯ ಇಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಇರುವಂಥ ಜನರೆಲ್ಲ ಬಡ ಹಾಗೂ ಮಧ್ಯಮ ವರ್ಗದ ಜನರು ಇದ್ದಾರೆ. ಆದರೆ ನೀರಿನ ಸಮಸ್ಯೆ ಇವರಿಗೆ ಈಗ ಆ ಒಂದು ಸಮಸ್ಯೆ ಆಗಿ ಪರಿಣಮಿಸ್ತಾ ಇರುವಂಥದ್ದು. ಜೆಸಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇರೋದ್ರಿಂದ ನೀರು ಪೂರೈಸುವ ಪೈಪ್ ಒಡೆದು ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಇದರಿಂದಾಗಿ 100ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ನೀರಿಗಾಗಿ ಅಕ್ಕಪಕ್ಕದ ಏರಿಯಾಗಳು ಮಸೀದಿಯ ಬೋರ್ವೆಲ್ ಮೊರೆ ಹೋಗುವ ಸ್ಥಿತಿ ಎದುರಾಗಿದೆ. ಮಹಿಳೆಯರಿಗಂತೂ ನೀರು ತರೋದೇ ನಿತ್ಯದ ಕೆಲಸ ಆಗ್ಬಿಟ್ಟಿದೆ. 3 ತಿಂಗಳು ಆಯ್ತು ಸರ್ ನೀರು ಬಂದು. ಹಬ್ಬ ರಂಜಾನ್ ಸ್ಟಾರ್ಟ್ ಆಗಿದ್ದು ಆವಾಗಲೇನೂ ನೀರಿಲ್ಲ ನಮಗೆಲ್ಲ. ಮಜೀದಿ ಹಿಂದೆ ನೀರು ತಗೊಳ್ತಾ ಇರೋದು 4 ಬಿಂಗಿ ಎಲ್ಲರೂ ಸೇರ್ಕೊಂಡು. ನೀರೇ ಬರ್ತಾ ಇಲ್ಲ, ಗಲೀಜ್ ನೀರು ಬರ್ತಾ ಇದೆ, ಕುಡಿಯೋಕ್ಕೆ ನೀರಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ತಗೊಂಡ್ಬಿಟ್ಟು ಬೆಳಗ್ಗೆ ಹೋಗಿ 6 ಗಂಟೆಗೆ ಅಲ್ಲಿ 4 ಬಿಂಗಿ ತಗೊಂಡು ಬರ್ತಾ ಇರೋದು ನಾವು. ಪಾಲಿಕೆ ಎಡವಟ್ಟು ಕಾಮಗಾರಿಯಿಂದ ಜನರಿಗೆ ಕೊಳಚೆ ನೀರು ಬರ್ತಾ ಇದೆ. ಜಲಮಂಡಳಿ ಕೂಡ ಕೊಳಚೆ ನೀರು ಪೂರೈಸ್ತಾ ಸೈಲೆಂಟ್ ಆಗಿದೆ. ಇಬ್ಬರ ನಿರ್ಲಕ್ಷ್ಯಕ್ಕೆ ಜನ ನರಕ ಅನುಭವಿಸ್ತಾ ಇದ್ದಾರೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.